ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಅಖಾಡಕ್ಕೆ ಇಳಿತಾ ಇದ್ದಾರೆ. ಕರ್ನಾಟಕದ ರಣಕಣದಲ್ಲಿ ಇವತ್ತು ಮೋದಿ ಅವರ ಎಂಟ್ರಿ ಇನ್ಯಾವ ದಿಕ್ಕಿನತ್ತ ರಾಜ್ಯ ರಾಜಕೀಯವನ್ನು ತೆಗೆದುಕೊಂಡು ಹೋಗುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. ಇಲ್ಲಿಯವರೆಗೂ ಇದ್ದಿದ್ದು ರಾಜ್ಯ ರಾಜಕೀಯದಲ್ಲಿ ಇದ್ದಿದ್ದ ಕೆಸರಚಾಟಗಳು. ಆದರೆ ಇನ್ನು ಮುಂದೆ ಪ್ರಧಾನಿಗಳ ಎಂಟ್ರಿಯಿಂದಾಗಿ ಈಗ ಯಾವ ರೀತಿಯಲ್ಲಿ ಅದು ಬದಲಾವಣೆ ಆಗುತ್ತೆ. ಹಾಗಿದ್ದಾಗ ಪ್ರಧಾನಿಗಳು ಎಷ್ಟೊತ್ತಿಗೆ ಬರ್ತಾರೆ, ಎಲ್ಲೆಲ್ಲಿ ಇವತ್ತು ಪ್ರಚಾರವನ್ನ ಮಾಡ್ತಾರೆ, ಹೇಗಿದೆ ಅವರ ಕಾರ್ಯಕ್ರಮ, ಎಲ್ಲವನ್ನ ಕೂಡ ನಿಮ್ಮ ಮುಂದೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾ ಇದ್ದೀವಿ. ಸೊ ಸಿಎಂ ಸಿದ್ದರಾಮಯ್ಯನವರ ಕೋಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ. ಮೈಸೂರಿನಲ್ಲಿ ಸಂಜೆ ಮೋದಿ ಅವರ ಸಮಾವೇಶ ನಡೆಯಲಿದೆ. ಇವತ್ತು ನಮೋ ಗೌಡ್ರ ಸುನಾಮಿ ಕ್ಯಾಂಪೇನ್ ನಡೆಯಲಿದೆ. ಹಾಲಿ ಹಾಗೂ ಮಾಜಿ ಪ್ರಧಾನಿಗಳು ಜೊತೆಯಾಗಿ ನಿಂತುಕೊಂಡು ಇವತ್ತು ಸುನಾಮಿಯನ್ನ ಎಬ್ಬಿಸಲಿದ್ದಾರೆ. ಒಂದೇ ವೇದಿಕೆಯಲ್ಲಿ ಇಬ್ಬರು ಕೂಡ ಮೈತ್ರಿಯ ಬಿಗ್ ಬಾಸ್ಗಳ ಪ್ರಚಾರ ನಡೆಯಲಿದೆ. 4 ಹೈ ವೋಲ್ಟೇಜ್ ಕ್ಷೇತ್ರಗಳೇ ಇಲ್ಲಿ ಪ್ರಮುಖವಾಗಿರುವಂತಹ ಟಾರ್ಗೆಟ್. ಸೊ ಸಿಎಂ ಸಿದ್ದರಾಮಯ್ಯನವರ ಕೋಟೆಗೆ ಪ್ರಧಾನಿ ಮೋದಿ ಅವರು ಲಗ್ಗೆಯನ್ನ ಇಡ್ತಾ ಇದ್ದಾರೆ. ಸೊ 4 ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಟಾರ್ಗೆಟ್ ಅನ್ನ ಇಟ್ಕೊಂಡು ಇವತ್ತು ಒಂದು ಕಡೆಗೆ ಮಾಜಿ ಪ್ರಧಾನಿ ಆಗಿರುವಂಥ ಎಚ್ ಡಿ ದೇವೇಗೌಡರು, ಇನ್ನೊಂದು ಕಡೆಗೆ ಹಾಲಿ ಪ್ರಧಾನಿ ಆಗಿರುವಂತಹ ನರೇಂದ್ರ ಮೋದಿಯವರು ಇವತ್ತು ಈ ಸಮಾವೇಶದಲ್ಲಿ ಇರ್ತಾರೆ. ಹೇಗಿರುತ್ತೆ ಆ ಅಬ್ಬರ, ಹೇಗಿರುತ್ತೆ ಆ ಕ್ಯಾಂಪೇನ್, ಹೇಗೆ ಎಬ್ಬಿಸಲಿದ್ದಾರೆ ಸುನಾಮಿ ಅನ್ನೋದನ್ನು ನೋಡಬೇಕಾಗಿದೆ. ತವರು ಜಿಲ್ಲೆಯಲ್ಲೇ ಸಿಎಂ ಹಣಿಯಲ್ಲೂ ಮೆಗಾ ಪ್ಲ್ಯಾನ್. ಸೊ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ಳುತ್ತಾ ಇದ್ದಾರೆ ಮೋದಿ ಹಾಗೂ ದೇವೇಗೌಡರು. ಐತಿಹಾಸಿಕ ಸಮಾವೇಶ ಮಾಡಲು ದೋಸ್ತಿ ಪಡೆ ಈಗ ಪ್ಲ್ಯಾನ್ ಅನ್ನು ಮಾಡಿಕೊಳ್ತಾ ಇದೆ. ಮೆಗಾ ಪ್ಲಾನ್. ಈಗ ಒಂದೇ ವೇದಿಕೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು, ಮಾಜಿ ಪ್ರಧಾನಿ ದೇವೇಗೌಡರು ಕಾಣಿಸಿಕೊಳ್ತಾ ಇದ್ದಾರೆ. ಐತಿಹಾಸಿಕ ಸಮಾವೇಶ ಮಾಡಲು ದೋಸ್ತಿ ಪಡೆ ಈಗ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಟಾರ್ಗೆಟ್ ಸಿದ್ದರಾಮಯ್ಯ, ಟಾರ್ಗೆಟ್ ಓಲ್ಡ್ ಮೈಸೂರು. ಸೊ ಒಂದು ಸಮಾವೇಶ 4 ಲೋಕಸಭೆ ಕ್ಷೇತ್ರಗಳ ಮೇಲೆ ಫೋಕಸ್. ಮೈಸೂರು, ಕೊಡಗು, ಚಾಮರಾಜನಗರ, ಮಂಡ್ಯ ಹಾಗೂ ಹಾಸನ, ಈ 4 ಲೋಕಸಭಾ ಕ್ಷೇತ್ರಗಳ ಮೇಲೆ ಮತಬೇಟೆಯನ್ನ ಮಾಡ್ತಾ ಇರೋದು. ಮೈಸೂರು, ಕೊಡಗು ಒಂದು ಲೋಕಸಭಾ ಕ್ಷೇತ್ರ, ಚಾಮರಾಜನಗರ ಮತ್ತು ಮಂಡ್ಯ ಹಾಗೂ ಹಾಸನ ಲೋಕಸಭಾ ಕ್ಷೇತ್ರಗಳಲ್ಲಿ ಮತಬೇಟೆಯನ್ನು ಮಾಡಲಿದ್ದಾರೆ. ನನ್ನ ಸಹೋದ್ಯೋಗಿ ಮೈಸೂರಿನಿಂದ KP ನಾಗರಾಜ್ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. KP ನಾಗರಾಜ್, ಅಬ್ಬರದ ಪ್ರಚಾರವನ್ನು ಈಗ ಅಲ್ಲಿ ಇದ್ದಂಥ ಅಭ್ಯರ್ಥಿಗಳೇನೋ ಮಾಡ್ತಾ ಇದ್ರು, ಆದರೆ ನಿಜವಾದ ರಾಜಕೀಯ ಚಿತ್ರಣ ಇವತ್ತಿನಿಂದ ಬದಲಾವಣೆ ಆಗುತ್ತಾ ಪ್ರಧಾನಿ ಮೋದಿ ಅವರು ಜೊತೆಗೆ ಮಾಜಿ ಪ್ರಧಾನಿ ದೇವೇಗೌಡರ ಎಂಟ್ರಿಯಿಂದಾಗಿ? ಅಂಥದ್ದೇ ಒಂದು ನಿರೀಕ್ಷೆಯಲ್ಲಿ ದೋಸ್ತಿ ಪಕ್ಷಗಳು ಇರುವಂಥದ್ದು ಅರುಣ್. ಪ್ರಮುಖವಾಗಿ ತಾನೀಗ ಮೊದಲು ಇರುವಂಥ ಸಿಚುವೇಶನ್ ತಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಮೈಸೂರಿನ ಮಹಾರಾಜ ಕಾಲೇಜಿನ ಮೈದಾನದಲ್ಲಿ ಒಟ್ಟು 70,000ಕ್ಕೂ ಅಧಿಕ ಕಾರ್ಯಕರ್ತರು, ಅಂದರೆ JDS ಮತ್ತು BJPಯ ಕಾರ್ಯಕರ್ತರನ್ನು ಸೇರಿಸಿ ಈ ಒಂದು ಬೃಹತ್ ಸಮಾವೇಶವನ್ನು ಮಾಡಲಾಗ್ತಾ ಇದೆ. ಸಂಜೆ 5 ಗಂಟೆ ಸುಮಾರಿಗೆ ಸರಿಯಾಗಿ ಮೋದಿಯವರ ಭಾಷಣವು ಕೂಡ ಆರಂಭವಾಗುತ್ತೆ. ಮಾಜಿ ಪ್ರಧಾನಮಂತ್ರಿ HD ದೇವೇಗೌಡರು, ಮಾಜಿ CM BS ಯಡಿಯೂರಪ್ಪನವರು, ಜೊತೆಗೆ ಮಂಡ್ಯದ ಅಭ್ಯರ್ಥಿಯಾಗಿರುವಂತಹ ಮಾಜಿ CM HD ಕುಮಾರಸ್ವಾಮಿಯವರು ಒಟ್ಟು ಈ ಭಾಗದ ಮೈಸೂರು, ಚಾಮರಾಜನಗರ ಮತ್ತು ಹಾಸನ ಭಾಗದ ಒಟ್ಟು 4 ಕ್ಷೇತ್ರಗಳ ಅಭ್ಯರ್ಥಿಗಳು ಕೂಡ ಈ ಒಂದು ಬೃಹತ್ ಸಮಾವೇಶದಲ್ಲಿ ಭಾಗವಹಿಸ್ತಾರೆ. ಹೇಳಿ ಕೇಳಿ ಮೈಸೂರು CM ಅವರ ತವರೂರು. ಈ ಕಾರಣಕ್ಕೋಸ್ಕರವಾಗಿ ಈ ಒಂದು ಸಮಾವೇಶ ಅತ್ಯಂತ ಬಹಳ ಮುಖ್ಯ ದೋಸ್ತಿಗಳ ಪಾಲಿಗೆ. ಯಾಕಂದರೆ ಈ ಒಂದು ಸಮಾವೇಶದಲ್ಲೇ ನಿಂತು ಮುಖ್ಯಮಂತ್ರಿಗಳಿಗೆ ಕೊಡಬೇಕಾದಂಥ ಉತ್ತರಗಳನ್ನು ಪ್ರಧಾನಮಂತ್ರಿಗಳು ಕೊಡ್ತಾರೆ ಅನ್ನುವಂತಹ ನಿರೀಕ್ಷೆ ಸಹಜವಾಗಿ ದೋಸ್ತಿಗಳಲ್ಲಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಏನು ಸಿದ್ದರಾಮಯ್ಯನವರು ಕಳೆದ 10-15 ದಿನಗಳಿಂದ ಹೇಳ್ತಾ ಇರುವಂತಹ ಕೇಂದ್ರದಿಂದ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅನ್ನುವಂತಹ ಮಾತೇನಿದೆ, ಅದರ ಜೊತೆಗೆ ಸಂವಿಧಾನದ ವಿಚಾರದಲ್ಲಿ ಆಡ್ತಾ ಇರುವಂತಹ ಮಾತೇನಿದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ನೆಲದಲ್ಲೇ ನಿಂತು, ಸಿದ್ದರಾಮಯ್ಯನವರ ತವರೂರಿನಲ್ಲೇ ನಿಂತು ಪ್ರಧಾನಮಂತ್ರಿಗಳು ಅದಕ್ಕೆ ಉತ್ತರ ಕೊಡುವಂತಹ ಸಾಧ್ಯತೆಗಳಿದೆ. ಯಾಕಂದರೆ ರಾಜ್ಯದ ಗ್ಯಾರಂಟಿಗಳ ವಿಚಾರ ಇರ್ಬೋದು ಅಥವಾ ಸಂವಿಧಾನದ ವಿಚಾರ ಇರ್ಬೋದು, ಅದನ್ನು ಬೇರೆ ಬೇರೆ ಚುನಾವಣಾ ಸಭೆಗಳಲ್ಲೂ ಕೂಡ ಪ್ರಧಾನಮಂತ್ರಿಗಳು ಪ್ರಸ್ತಾಪ ಮಾಡಿರುವಂಥ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರ ತವರೂರಿನಲ್ಲೇ ನಿಂತು ಇದಕ್ಕೆ ಟಾಂಗ್ ಕೊಡುವಂತಹ ಸಾಧ್ಯತೆಗಳೇ ತುಂಬ ಹೆಚ್ಚಾಗಿ ಕಾಣ್ತಾ ಇದೆ. ಅರುಣ್. ಓಕೆ, KP ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.